ಎಲ್ಲರಿಗೂ ನಮಸ್ತೆ. ನಿಮ್ಮ ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡು ವಿಭಾಗದಲ್ಲಿ ಈ ಒಂದು ಸೀಸನ್ನಲ್ಲಿ ಅಂದರೆ ಮುಂಗಾರು ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಒಂದು ಅಪರೂಪದ ವಸ್ತು ನಮಗೆ ಸಿಗುತ್ತೆ. ಯಾವುದಂದರೆ ಅದು ಬಿದಿರು ಕಳಲೆ. ಈ ಬಿದಿರು ಕಳಲೆ ನಮಗೆ ಸೀಸನಲ್ಲಿ ಸಿಗೋದ್ರಿಂದ ತುಂಬಾ ಇಷ್ಟವಾಗುವಂಥ ಒಂದು ಫುಡ್ಡು. ಮಲೆನಾಡು ಜನರಿಗಂತೂ ತುಂಬಾ ಇಷ್ಟವಾಗಿರುವಂಥ ಫುಡ್ಡು ಇದು. ಚಿಕನ್ನು ಮಟನ್ನು ಎಲ್ಲದಕ್ಕಿಂತ ಟೇಸ್ಟಿಯಾಗಿರುವಂಥ ಒಂದು ಫುಡ್ಡು ಇದು. ಬಿದಿರು ಕಳಲೆ ಅಂದರೆ ಬಿದಿರು ಬೆಳೆಯುವಕ್ಕಿಂತ ಮೊದಲೇ ಎಳೆಯದಿರುತ್ತಲ್ಲ, ಅದನ್ನು ತಗೊಂಡು ಬಂದು ನಾವು ಈ ರೀತಿಯಾಗಿ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಈ ಥರ ಎಳೆಯೋದೆಲ್ಲ ಸಿಗುತ್ತೆ. ಬೆಳೆದಿದ್ದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋತೀವಿ. ಚಿಕ್ಕದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋತೀವಿ. ನೋಡಿ, ಎಲ್ಲ ನೀಟಾಗಿ ಸಿಪ್ಪೆ ತೆಕ್ಕೊಳ್ಬೇಕು. ಅದು ಒಂಥರ ಸೊಗಡು ಸೊಗಡು ವಾಸನೆ ಇರುತ್ತೆ. ಆ ಸೊಗಡು ವಾಸನೆ ಎಲ್ಲ ಹೋಗಬೇಕು ನಮಗೆ ಪಲ್ಯ ಮಾಡಬೇಕು ಅಂದರೆ. ಅದ್ರ ಪಲ್ಯ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ನಮಗೆ ಪಲ್ಯ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಯಾಕಂದ್ರೆ ನಾವು ಈ ಥರ ನೀಟಾಗಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿಕೊಂಡು ಇದನ್ನು 2 ದಿನ ಅಥವಾ 3 ದಿನ ನಾವು ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಬೆಳೆದಿರೋದಾದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ತೀವಿ. ಈ ಕಳಲೆಯಿಂದ ನಾವು ಉಪ್ಪಿನಕಾಯಿ ಕೂಡ ಹಾಕ್ಬೋದು. ಮತ್ತೆ ಏನಾದರೂ ಕಳಲೆ ಸಿಕ್ಕಿದೆ ಅಂದರೆ ನಾನು ಉಪ್ಪಿನಕಾಯಿ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಹಾಗೆ ನಮ್ಮ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಇದನ್ನು ನಾವು ನೀರಿನಲ್ಲಿ ನೆನೆಸಿಡಬೇಕು. ನೋಡಿ, ಇವಾಗ ಎಷ್ಟು ಕಟ್ ಮಾಡಿದ್ದೀವಿ ಅಂತ ನೋಡಿ. ಇದರ ಸಿಪ್ಪೆನೇ ಜಾಸ್ತಿ ಆಗಿರುತ್ತೆ. ನೋಡಿ, ಇಷ್ಟು ಸಿಪ್ಪೆ ಇದೆ. ಕಟ್ ಮಾಡ್ಕೊಂಡಿರುವುದಂಥದ್ದು ಈ ಥರ ಬಂದಿದೆ ನೋಡಿ ನೀಟಾಗಿ. ಇದು ಒಂಥರ ಹೇಳಿದ್ದಲ್ಲ, ಈಗವಾಗಲೇ ಮಾಡಿದ್ರೆ ಕಹಿ ಒಂಥರ ಸೊಗಡು ಸ್ಮೆಲ್ ಇರುತ್ತೆ. ನಾವು ಇದನ್ನು ನೀರಿನಲ್ಲಿ ನೆನೆಸಿಡಬೇಕು. ನೀರಿನಲ್ಲಿ 2 ಅಥವಾ 3 ದಿನ ನೀರಿನಲ್ಲಿ ನೆನೆಸಿ ನಾವು ಬೆಳಗ್ಗೆ ಸಂಜೆ ಈ ನೀರನ್ನು ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಮಾತ್ರ ಇದನ್ನು ನಾವು ಪಲ್ಯ ಮಾಡಿ ತಿನ್ಬೋದು. ಏನಾದರೂ ಹಾಗೆ ಒಂದೇ ದಿನ ನೀರಲ್ಲಿ ನೆನೆಸಿಟ್ಟು ತಿನ್ಲಿಕ್ಕೆ ಮಾಡಿದ್ರೆ ನಮಗೆ ಸಾಧ್ಯನೇ ಇಲ್ಲ ತಿನ್ನಲಿಕ್ಕೆ. ಅಷ್ಟು ಸೊಗಡು ಇರುತ್ತೆ, ಒಂಥರ ಕಹಿ ಸೊಗಡಾಗಿರುತ್ತೆ. ನೋಡಿ, ಈ ಥರ ನೀರನ್ನು ಚೇಂಜ್ ಮಾಡಿ 3 ದಿನ ಆದಮೇಲೆ ಈ ಥರ ಕ್ಲೀನಾಗಿ ಯಾವುದೇ ಸ್ಮೆಲ್ ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇದು ಪಲ್ಯ ಮಾಡೋ ದಿನ ಕೂಡ ಇದನ್ನು 2-3 ಸಲ ನೀರು ಹಾಕಿ ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು. ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ನಾವು ನೆನೆಸಿಟ್ಟಿರ್ತೀವಲ್ಲ, ಆವಾಗ ಅಕ್ಕಿ ತೊಳೆದು ನೀರಿನಲ್ಲಿ ನೆನೆಸಿಟ್ರೆ ಕೂಡ ಅದು 2 ದಿನದಲ್ಲಿ ನಾವು ಪಲ್ಯ ಮಾಡ್ಕೋಬೋದು. ಅಕ್ಕಿ ತೊಳೆದು ನೀರು ಹಾಕೋದ್ರಿಂದ ಅದು ಸೊಗಡು ಬೇಗ ಕಡಿಮೆ ಆಗುತ್ತೆ. ಬರೀ ನೀರು ಹಾಕಿ ನೆನೆಸೋದಕ್ಕಿಂತ ಅಕ್ಕಿ ತೊಳೆದು ನೀರು ಹಾಕಿ ನೆನೆಸಿಟ್ರೆ ಅದ್ರ ಸೊಗಡು ಅಂಶ ಬೇಗ ಕಡಿಮೆ ಆಗಿ ಅದು ಒಂದು ಚೆನ್ನಾಗಿರುವಂಥ ಫ್ಲೇವರ್ ಕೂಡ ಬರುತ್ತೆ. ಇವಾಗ ನೋಡಿ, 2-3 ಸಲ ನಾನು ಮತ್ತೆ ತೊಳ್ಕೊಳ್ತಾ ಇದ್ದೀನಿ. ಎಲ್ಲ ತೊಳೆದು ಆದಮೇಲೆ ನಾನು ಇದನ್ನು ಕುಕ್ಕರ್ಗೆ ಹಾಕ್ಕೋತೀನಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗನೆ ಬೆಂದೋಗುತ್ತೆ. ಹಾಗೆ ನೀರಲ್ಲಿ ಬೇಯಿಸೋದ್ರಿಂದ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ನಮಗೆ 1 ವಿಷಲ್ ಆದರೆ ಸಾಕಾಗುತ್ತೆ. ಇದರ ಜೊತೆಗೆ ನಮಗೆ ಕಡಲೆ ಅಥವಾ ಹೆಸರು ಕಾಳು ಇಲ್ಲ ಅಲಸಂದೆ ಕಾಳು ಯಾವುದಾದ್ರೂ ಕಾಳನ್ನು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಅಲಸಂದೆ ಕಾಳನ್ನು ನೆನೆಸಿಟ್ಟಿದ್ದೆ. ಅಲಸಂದೆ ಕಾಳು ಕೂಡ ಮೊಳಕೆ ಬಂದಿದೆ ನೋಡಿ. ಇದು ಕೂಡ ಚೆನ್ನಾಗಿ ನೆಂದಿದೆ, ಮೊಳಕೆ ಬಂದಿದೆ. ಹಾಗೆ ಇದಕ್ಕೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ನಾನು ಇದನ್ನು ಮಸಾಲೆ ತೆಗಿಲಿಕ್ಕೆ ಏನೇನು ಬೇಕು ಅಂತಲೂ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿರುವಂಥ 1 ಈರುಳ್ಳಿ 1 ಟೊಮೆಟೊ ಸಾಕು. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಹಾಕಿದ ಮೇಲೆ ಇದೆಲ್ಲವೂ ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು, ಅಂದರೆ ಸ್ವಲ್ಪ ನೀರು ಸಾಕಾಗುತ್ತೆ. ಇದಕ್ಕೆ ತುಂಬ ಜಾಸ್ತಿ ಹಾಕಿದರೆ ಮೇಲೆಲ್ಲ ಬಂದುಬಿಡುತ್ತೆ. ಹಾಕ್ಕೊಂಡಿದ್ದೀನಿ. ಆ ಕಡೆ ಕುಕ್ಕರ್ ಸೀಟಿ ಕೂಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಮಸಾಲೆಗೆ ಅಂತ ನೋಡಿ 1 ತೆಂಗಿನಕಾಯಿ 1 ಹೋಳನ್ನು ತಗೊಂಡಿದ್ದೀನಿ. ತೆಂಗಿನಕಾಯಿ ಹೋಳನ್ನು ಮೊದಲು ನಾನು ಈ ಥರ ರುಬ್ಬಿಕೊಂಡಿದ್ದೀನಿ. ಈ ತೆಂಗಿನಕಾಯಿ ರುಬ್ಬಿಕೊಂಡಿದ್ದಕ್ಕೆ ನೆಕ್ಸ್ಟ್ ನಾನು ಮಸಾಲೆ ಏನು ಹಾಕ್ಕೊಳ್ತೀನಪ್ಪ ಅಂದರೆ, ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಮಸಾಲೆಗೆ ಅಂತ ನಾನು ಫಸ್ಟ್ ಸ್ವಲ್ಪ ನಾನು ಅಲ್ಲಿ
ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡಿ. ಒಂದು ಚಮಚ ಬೇಡ, 1/4 ಚಮಚ ಸಾಕಾಗುತ್ತೆ. 1/4 ಚಮಚ ಮೆಂತೆ, ನೆಕ್ಸ್ಟ್ 1/4 ಚಮಚ ಜೀರಿಗೆ, ಆಮೇಲೆ 1/4 ಚಮಚ ಉದ್ದಿನಬೇಳೆ, ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಯಾಕಂದರೆ ಕಡಲೆ ಸಾಂಬಾರಿಗೆ ಅಕ್ಕಿ ಹಾಕಿ ಮಾಡೋದ್ರಿಂದ ಅದರ ಟೇಸ್ಟೇ ಒಂಥರ ಬರುತ್ತೆ. ಇದು ನಮ್ಮ ಮಲೆನಾಡು ಸೈಡಿನಲ್ಲಿ ಕಡಲೆ ಪಲ್ಯ ಅಂತೂ ತುಂಬಾ ಒಂದು ಇಷ್ಟವಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು 4 ಚಮಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೇ ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ 1 ಚಮಚ ನಾನಿಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಮಸಾಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಥರ ಚಿಕನ್ನು ಆ ಥರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಿಟ್ಕೊಳ್ಳುವಂಥ ತೆಂಗಿನಕಾಯಿ ತುರಿ ಇದೆಯಲ್ವ, ಅದಕ್ಕೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಮಸಾಲೆ ರುಬ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನಾನು ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಹುಳಿಗೋಸ್ಕರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಈಗ ನೀರನ್ನು ಮಿಕ್ಸ್ ಮಾಡಿ ಮಸಾಲೆನ ರುಬ್ಕೊಂಡ್ರೆ ಆಯಿತು ನೋಡಿ. ಮಸಾಲೆ ರೆಡಿಯಾಗಿದೆ ಇವಾಗ. ಹಾಗೆ ಈ ಕಡೆ ಕುಕ್ಕರ್ ಇಟ್ಟಿದ್ದಂಥ ಇದು ಕಡಲೆ ಕೂಡ ಮತ್ತು ಅಲಸಂದೆ ಕಾಳು ಕೂಡ ಚೆನ್ನಾಗಿ 1 ಸೀಟಿಯಲ್ಲಿ ಬೆಂದ್ಕೊಂಡಿದೆ. ಒಂದೇ ಸೀಟಿ ಕೂಗಿಸಿದ್ರೆ ಸಾಕು, ಯಾಕಂದರೆ ಅಲಸಂದೆ ಕಾಳು ನೆನೆಸಿಟ್ಟಿರ್ತೀವಲ್ಲ, ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ. ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆಗೆ ಅಂತ ಈ ಥರ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಟು ನಾನು ಅದಕ್ಕೆ ಸ್ಟವ್ ಆನ್ ಮಾಡಿ ಎಣ್ಣೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಈ ಕಡಲೆ ಪಲ್ಯಕ್ಕೆ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ, ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ ನೋಡಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನಾನು ಬೇಯಿಸ್ಕೊಂಡಿರುವಂಥ ಕಡಲೆ, ಅಲಸಂದೆ, ಟೊಮೆಟೊ, ಈರುಳ್ಳಿ ಈ ಎಲ್ಲವನ್ನು ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಆದರೆ ಪಾತ್ರೆಯಲ್ಲಿ ಬೇಯಿಸಿದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಆಗುತ್ತೆ. ಈ ಒಂದು ಕಡಲೆ ಪಲ್ಯವನ್ನು ನಾವು ಬಿಸಿ ಅನ್ನದ ಜೊತೆ ಕೂಡ ಸವಿಬೋದು. ಹಾಗೆ ಇದಕ್ಕೆ ಅಕ್ಕಿ ರೊಟ್ಟಿ, ದೋಸೆ, ಚಪಾತಿ ಯಾವುದಾದ್ರೂ ಅಡ್ಡಿಲ್ಲ, ಅದರಲ್ಲೂ ಅಕ್ಕಿ ರೊಟ್ಟಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ನಾನು ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಮಸಾಲೆ ಆ್ಯಡ್ ಮಾಡಿ ಒಂದು ಕುದಿ ಮಾಡಿದ್ರೆ ಸಾಕಾಗುತ್ತೆ, ಕಡಲೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಉಪ್ಪೇನಾದ್ರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಲೆ ಪಲ್ಯ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಯಾವ ಚಿಕನ್ನು, ಮಟನ್ ಸಾರಿಗೂ ಕೂಡ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಮಲೆನಾಡು ವಿಭಾಗದಲ್ಲಿ ಈ ಒಂದು ಸೀಸನ್ನಲ್ಲಿ ಸಿಗುವಂಥ ಅಪರೂಪದ ವಸ್ತು ಈ ಬಿದಿರು ಕಡಲೆ. ಇದನ್ನು ಒಮ್ಮೆಯಾದರೂ ನೀವು ಕೂಡ ಟ್ರೈ ಮಾಡಿ. ಇದು ಈಗ ಮಾರ್ಕೆಟಲ್ಲೆಲ್ಲ ಕೂಡ ಸಿಗುತ್ತೆ. ಮೊದಲಿಗೆಲ್ಲ ಹಳ್ಳಿಯಲ್ಲಿ ಅಷ್ಟೇ ಸಿಗ್ತಿತ್ತು ಕಾಡಲ್ಲಿ. ಇವಾಗ ಮಾರ್ಕೆಟಲ್ಲಿ ನೀವು ಯಾವುದೇ ಒಂದು ಸೂಪರ್ ಮಾರ್ಕೆಟ್, ಬಿಗ್ ಬಜಾರು ಎಲ್ಲೇ ಹೋದರೂ ನಿಮಗೆ ಈ ಕಡಲೆ ಒಂದು ಸಿಗುತ್ತೆ. ಈ ರೀತಿ ಒಂಥರ ರೆಸಿಪಿನ ಟ್ರೈ ಮಾಡಿ ನೀವು. ನಾನು ಮಾಡಿದ್ದು ರೆಸಿಪಿ ಹೇಗಿತ್ತು ಅನ್ನೋದನ್ನು ಲೈಕ್, ಕಾಮೆಂಟ್ ಮೂಲಕ ತಿಳಿಸಿ. ಮಸಾಲ ಹಾಕಿದ ಮೇಲೆ ನೋಡಿ, 1 ಕುದಿ ಬೇಯಿಸಿದ ನಂತರ ಈ ಥರ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಲೆ ಪಲ್ಯ. ನೋಡಿದರೆ ಒಂಥರ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರಾಗಿದೆ. ಇದ್ರ ಜೊತೆಗೆ ನಮಗೆ ರೊಟ್ಟಿ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಜೊತೆಗೆ ಬಿದಿರು ಕಡಲೆ ಪಲ್ಯ ಯಾವ ರೀತಿ ಹೇಗಿದೆ ಅಂತ, ಎಷ್ಟು ಟೇಸ್ಟಿಯಾಗಿದೆ ಅಂತ ನೋಡಿ. ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.